घूमते जा रहे हैं, हिमाचल तक जा रहे हैं। हाँ, थोड़ा पैदल जा रहे और थोड़ा लिफ्ट भी लेके जा रहे हैं। लेकिन धन्यवाद, आपने हमारे को वहाँ से बुला के खाना खाने के लिए बोल रहे हैं ना, धन्यवाद। हमने झूठा नहीं है ये खाना, हमें गाड़ी लिया था कि ये कंपनी वाला आता है ना, उन्होंने दिया हमें। ओके कंपनी ये झूठा भी नहीं है, हमारे को कंपनी गाड़ी चलाते काम कर रहे हैं ना रोड का, उन्होंने दिया हमें। आप क्या काम करते हो? हम रोड पे घूमते हैं ऐसे ही। लेकिन काम क्या करते हैं? क्या काम करते? प्लास्टिक वाटर वेस्ट वाटर 1 किलो वो फेंकते हैं ना, वो आप कलेक्ट करते हो। 1 किलो का 30 रुपए मिलते हैं। झूठे आप झूठे दे रहे तो हम खा देते हैं। झूठा दिए तभी हम खा सकते हैं। आप भी आदमी हो, हम भी आदमी। आप अच्छा कर रही है, आप अच्छा का वो है। देखो, आप यहाँ पे धूप में काम कर रहे हो, आप खा लो। हमारे पास बहुत सारा पड़ा हमारे पास। ಸರಿ ಒಂದು ತಕೊಳ್ಳಿ ಏನ್ ಬಸ್ ನಾವು ದಾರಿಲಿ ನಡೀತಾ ಹೋಗ್ತಾ ಇದ್ವಿ. ಇವ್ರು 4 ಜನ ಬಂದಿರು ಅಲ್ಲಿ ಕೂತ್ಕೊಂಡಿದ್ರು ರೋಡ್ ಸೈಡ್ಗೆ. ಕೂತ್ಕೊಂಡು ನಾನು ಒಂಚೂರು ಹಿಂಗೆ ನೋಡಿದೆ, ಅವ್ರು ನಂಗೆ ಸ್ಮೈಲ್ ಮಾಡಿದ್ರು, ನಾನು ಸ್ಮೈಲ್ ಮಾಡಿದೆ ಅಷ್ಟೇ. ನಮ್ಗೆ ಹಸುವಾಗಿದೆ ಅಂತ ಗೊತ್ತಾಗಿದ್ವಿ ಅಥವಾ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರು ನಮ್ಮನ್ನ ಕರೆದು ಊಟ ಮಾಡಬರ್ರಿ ಅಂತಂದರು, ಈ ಊಟ ತೊಗೊಂಡು ಹೋಗಿ ಅಂತಂದರು. ಅದಾದ್ಮೇಲೆ ನಾವು ಬೇಡ, ನಾವು ಊಟ ಬೇಡ, ನೀವು ಊಟ ಮಾಡಿ ಅಂತ ಹೇಳಿದ್ರು. ಅವರಿಲ್ಲ, ನಾವು ಇದನ್ನು ಎಂಜಲು ಮಾಡಿಲ್ಲ, ನೀವು ಊಟ ಮಾಡಿ, ನಮಗೂ ಒಬ್ರು ಕೊಟ್ಟಿದ್ದಾರೆ, ನಾವು ನಿಮಗೆ ಕೊಡ್ತಾ ಇದ್ದೀವಿ, ಹಂಚ್ಕೊಂಡು ಊಟ ಮಾಡೋಣ ಎಲ್ಲಾದರೂ ಕೂತ್ಕೊಂಡು ಅಂತ ನಮ್ಮನ್ನವರು ಕರ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಈಗ ನಾವು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ. ಗರ್ಮಿ नहीं होता है, होता है भाई, मगर कौन ड्रेस पहने है ना, वेलवेट बोलते हैं ना, हाँ, उसमें गर्मी नहीं होता है। ये वो भारी है, ये हल्का है, लगता है ज्यादा ठंड लगता है इसको। ठीक है, चलो दीदी आप आगे ಇವ್ರು 4 ಜನ ಏನು ಅಕ್ಕಂದಿರಿದ್ದಾರೆ. ಇವ್ರ ಜೀವನ ಹೆಂಗಂದ್ರೆ, ಇವ್ರು ಏನು ಮಾಡ್ತಾರೆ ಕೆಲಸ ಅಂದರೆ, ಪ್ಲಾಸ್ಟಿಕ್ ಬಾಟ್ಲುಗಳು ಇರ್ತಾವಲ್ಲ ಅವನ್ನೆಲ್ಲ ರೋಡ್ ಸೈಡಿಗೆ ಅಲ್ಲಿ ಇಲ್ಲಿ ತಗೊಂಬಂದು ಅದನ್ನು ಮಾರಾಟ ಮಾಡಿ ಅವ್ರ ಜೀವನ ಅವ್ರು ನಡೆಸ್ತಾ ಇದ್ದಾರೆ. ನಾನು ಅವ್ರು ಕೇಳಿದೆ, 1 kg ಬಾಟ್ಲಿಗೆ 1 kg ಬಾಟ್ಲು को 30 रुपए देते हैं। 5 किलो 10 किलो जितना मिल जाए उतना ಗೊತ್ತಾ. ಒಂದು ದಿನಕ್ಕೆ ಒಂದೊಂದ್ಸರಿ 2 kgನೇ ಆಗುತ್ತೆ, ಇಲ್ಲ 10 kgನೂ ಆಗುತ್ತೆ. 10 kg ವರೆಗೂ ನಾವು ಅದನ್ನ ಹುಡ್ಕೊಂಡು ತಗೊಬರ್ತೀವಿ. ಪ್ರತಿ 1 kgಗೆ 30 ರೂಪಾಯಿ ಕೊಡ್ತಾರೆ. ಈ ಊಟ ಏನಿದೆ ಅಲ್ಲ, ಇವರಿಗೆ ರೋಡ್ ಸೈಡ್ಗೆ ಕೆಲಸ ಮಾಡ್ತಿದಾರಲ್ಲ, ಆ ರೋಡ್ ಸೈಡ್ ಕೆಲಸ ಮಾಡೋರು ಇವ್ರಿಗೆ ಕೊಟ್ಟಿದ್ದಾರೆ. ನಾವು ಕೂಡ ರೋಡ್ ಸೈಡ್ಗೆ ನಡೀತಾ ಹೋಗ್ತಾ ಇದ್ವಿ, ಇವ್ರು ರೋಡ್ ಸೈಡ್ಗೆ ಕೂತ್ಕೊಂಡಿದ್ರು. ಇವ್ರು ನಮ್ಮನ್ನು ಕರೆದು ಆ ಊಟನೂ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ಎಷ್ಟು ಮನುಷ್ಯತ್ವ ಇದೆ ಅಂದ್ರೆ ಇವರಿಗೆ. ಕೆಲವಷ್ಟು ಸರಿ ನಾವೇನ್ ಮಾಡ್ತೀವಿ, ಇವರು ಬಾಟ್ಲ್ ಆಯ್ಕೊಂಡು ತಿಂತಾರೆ ಅಂತ ಅವರನ್ನ ತುಂಬಾ ದೂರದಿಂದ ನೋಡ್ತೀವಿ. ಆದ್ರೆ ಅವ್ರ ಮನಸ್ಸು ನೋಡಿ ಎಷ್ಟು ಹತ್ರ ಇದೆ ಅಂದ್ರೆ, ನಮ್ಮನ್ನು ಕರೆದು ಅವ್ರ ಊಟದಲ್ಲಿ ಕೂಡ ನಮ್ಮನ್ನ ನೀವು ಸ್ವಲ್ಪ ಊಟ ಮಾಡಿ ಅಂತ ಹೇಳ್ಕೊಂಡು ಊಟ ಕೊಟ್ಟಿದ್ದಾರೆ. ಈಗ ನಾವು ಅವ್ರ ಜೊತೆಗೆ ಊಟ ಮಾಡ್ತೀವಿ. ಹೇಳೋದನ್ಸುತ್ತೆ ಹಂಚ್ಕೊಂಡು ತಿನ್ನೋದು ಅಂದ್ರೆ, ನಮ್ಮ ಹತ್ರ ಇದ್ದಿದ್ನ ಇನ್ನೊಬ್ರಿಗೂ ಸ್ವಲ್ಪ ಹಂಚಿ ತಿನ್ನೋ ಬುದ್ಧಿ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ, ಕೆಲವೊಬ್ರಲ್ಲಿ ಮಾತ್ರ ಇರುತ್ತೆ. ಇದು ಬಡವರು ಶ್ರೀಮಂತರು ಅನ್ನೋದಲ್ಲ, ಯಾರಾದ್ರೇನು ಹಂಚ್ಕೊಂಡು ತಿನ್ಬೇಕು ಅಂತ ಹೇಳ್ತಾರಲ್ಲ, ಇದೆ.